ಈಗ ATC ಹುಬ್ಬಳ್ಳಿ ಹೆಂಗೋ ಒಂದ್ ಸ್ವಲ್ಪ ಆಪರೇಟ್ ಮಾಡಿ ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರೋದು, ಮುಂಬೈಲಿಂದ ಬರ್ಬೋದು. ಇನ್ನೊಂದು ಹಾಫ್ ಅನ್ ಅವರ್ ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ ಹೋಗ್ತೀನಿ. ಸೊ ಶ್ರೀನಗರ್ ಐ ಶುಡ್ ಬಿ ರೀಚಿಂಗ್ ಅಟ್ 5:30. ಇದರ ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಈಸ್ ಅಟೆಂಡಿಂಗ್, ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ಇಟ್ನಾಳ್ ಅವರು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಬಹಳಷ್ಟು ಫೋನ್ ನಂಬರ್ಸ್ ನಲ್ಲಿ ಒಂದು ಮಿಸ್ ಆಗಿದೆ. ಬೆಳಿಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವೇಟ್. ನಾಳೆ ಹೋಗೋವರೆಗೆ ಆಮೇಲೆ ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಆಗಲಿ, ಎಲ್ಲ ಭಾರತೀಯರು, ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫ್ ಆಗಿ, ಆದಷ್ಟು ಜನ ಸೇಫ್ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ತೊಂದರೆ ಆದ್ರೂ ಕೂಡ ಉತ್ತರಾಖಂಡ, ಕೇರಳ ಇರಬಹುದು. ನಾನು ಅತ್ಯಂತ ಅದೃಷ್ಟವಂತ ನಾನು ಭಾವಿಸ್ತೇನೆ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.